ನಟಿ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ತಾನೇ ಅದ್ದೂರಿಯಾಗಿ ಮದುವೆ ಆಗಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ತುಂಬಾ ಜನಕ್ಕೇನು ಇನ್ವೈಟ್ ಮಾಡಿರಲಿಲ್ಲ. ಕರ್ನಾಟಕದಿಂದ ಹೋಗಿದ್ದು ಇಬ್ರು. ಡಿ.ಕೆ. ಶಿವಕುಮಾರ್ ಅವರು, ಆಶಿಕಾ ರಂಗನಾಥ್ ಹೋಗಿದ್ದು ಬಿಟ್ರೆ ಇನ್ಯಾರಿಗೂ ಇನ್ವೈಟೇ ಇರಲಿಲ್ಲ. ಅದೇ ನ್ಯಾಷನಲ್ ಕ್ರಶ್ ಆದಂತ ಕಾರಣಕ್ಕಾಗಿ ಅನೇಕ ಸೆಲೆಬ್ರಿಟಿಗಳು ಬಾಲಿವುಡ್, ಟಾಲಿವುಡ್, ಕಾಲಿವುಡ್ನಿಂದ ಬಂದಿದ್ರು. ಈ ಇಡೀ ಮದುವೆ ಕಾರ್ಯ ನಡೆದಿದ್ದು ಆಂಧ್ರದಲ್ಲಿ. ಯಾಕಂದ್ರೆ ರಶ್ಮಿಕಾ ಮದುವೆ ಆಗಿರುವಂಥದ್ದು ವಿಜಯ್ ದೇವರಕೊಂಡ ಅವರನ್ನ. ಸೊ ಆಂಧ್ರದಲ್ಲಿಗೆ ಅದ್ದೂರಿಯಾಗಿ ಮೆಹಂದಿ ಶಾಸ್ತ್ರ, ಸಂಗೀತ, ಮದುವೆ, ಪ್ರತಿಯೊಂದು ಈವೆಂಟ್ಗಳು ಕೂಡ ನಡೆದಿತ್ತು. ತುಂಬಾ ಜನಕ್ಕೆ ಬೇಸರ ಇದ್ದಿದ್ದು, ಹಾಗಿದ್ರೆ ಕೊಡಗಿನಲ್ಲಿ ಏನು ನಡೆಯಲ್ವಾ, ಕೊಡಗಿನಲ್ಲೂ ಕೂಡ ಸಂಭ್ರಮ ಇಲ್ವಾ, ಮದುವೆ ಮನೆ ದಿನನೇ ರಶ್ಮಿಕಾ ತಂದೆ ತಾಯಿ ಬಾಗ್ಲು ಹಾಕೊಂಡು ಹೋಗ್ಬಿಟ್ಟಿದ್ರು ಅಂತ. ಸೊ ಇದೀಗ ಫೈನಲಿ ಕೊಡಗಿನಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ನಡೆದಿದೆ. ಆರತಕ್ಷತೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಇದರ ಜೊತೆಗೆ ಮದುವೆ ಆದ ಮಗಳಿಗೆ ತವರು ಮನೆಗಿಂದ ರಶ್ಮಿಕಾ ಅವರ ತಂದೆ ಮದನ್ ಮನ್ನಣ್ಣ ಒಂದು ಭರ್ಜರಿ ಬೆಲೆ ಬಾಳುವಂತಹ ಉಡುಗೊರೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅಂಥದ್ದು ಏನ್ ಗಿಫ್ಟ್ ಕೊಟ್ರು, ಈ ಒಂದು ಕೊಡಗಿನ ಆರತಕ್ಷತೆ ಕಾರ್ಯಕ್ರಮ ಹೇಗೆ ನೆರವೇರಿತು, ವಿಡಿಯೋಗಳು ಹೇಳೋದು ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ನಟಿ ರಶ್ಮಿಕಾ ಮಂದಣ್ಣ ಕರ್ನಾಟಕದವರೇ, ಮೂಲತಃ ಕೊಡಗಿನವರೇ ಅನ್ನೋ ಹೆಮ್ಮೆ ಅವರಿಗಿಲ್ದಿದ್ರು ಕರ್ನಾಟಕದವರ ಆದಂತ ನಮಗಿದೆ. ಕರ್ನಾಟಕದ ಕನ್ನಡತಿ ಮನೆ ಮಗಳು ಅನ್ನೋದೊಂದು ಖುಷಿ ನಮಗಿದೆ. ನಮ್ಮಲ್ಲಿ ಮದುವೆ ಸಂಪ್ರದಾಯಗಳು ಹೇಗೆ ನಡೆಯುತ್ತೋ ಹಾಗೆ ಆ ಮದುವೆಲೂ ಕೂಡ ನಡಿಬೇಕಿತ್ತು ಅನ್ನೋದು ತುಂಬಾ ಜನರ ಬಯಕೆ ಆಗಿತ್ತು. ಆದ್ರೆ ಮದುವೆ ಆಗಿ ಹೋಗ್ತಾ ಇರುವಂತ ರಶ್ಮಿಕಾ ಕನ್ನಡದ ಕೊಡಗಿನ ಸಂಪ್ರದಾಯಗಳನ್ನ ಮರೆತಿದ್ದಾರಾ, ಆಚಾರ ವಿಚಾರಗಳನ್ನೆಲ್ಲವನ್ನ ಕೂಡ ಮರೆತು ಬಿಟ್ಟಿದ್ದಾರಾ, ಆಂಧ್ರ ಸೊಸೆ ಆದ್ಮೇಲೆ ಆಂಧ್ರ ಸ್ಟೈಲ್ ನಲ್ಲೇ ಬದುಕು ಬಿಡ್ತಾರಾ, ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬರಲ್ವಾ, ಈ ಎಲ್ಲ ಪ್ರಶ್ನೆಗಳು ಇತ್ತು. ಯಾಕಂದ್ರೆ ಅವರ ಮದುವೆಗೆ ಕರ್ನಾಟಕದವರನ್ನು ಯಾರನ್ನು ಕರೆದೇ ಇರಲಿಲ್ಲ. ಅದಲ್ಲದೇನೆ ಮದುವೆ ಸಂಪ್ರದಾಯವು ಕಂಪ್ಲೀಟ್ ಆಗಿ ಆಂಧ್ರ ತರಾನೇ ನಡೆದಿತ್ತು. ಹಾಗಾಗಿ ಅಯ್ಯೋ, ನೋಡ್ತಾನೆ ನಮ್ಮ ಕನ್ನಡತಿಯನ್ನ ಕಳ್ಕೊಳ್ತಾ ಇದ್ದೀವಲ್ಲ ಅಂತ ತುಂಬಾ ಜನ ಅನ್ಕೊಂಡಿದ್ರು. ಆದ್ರೆ ರಶ್ಮಿಕಾ ಕೊಡಗಿನ ಸಂಪ್ರದಾಯವನ್ನ ಮರೆತಿಲ್ಲ. ಮದುವೆ ದಿನವೂ ಕೂಡ ಅವರ ಬ್ಲೌಸ್ನ ಹಿಂದೆ ಆ ಕೊಡಗಿನ ಸಂಪ್ರದಾಯ ಸ್ಟೈಲ್ ಇದ್ದೇ ಇತ್ತು. ಹಾಗೇನೆ ಇದೀಗ ಕೊಡಗಿನಲ್ಲಿ ಅದ್ದೂರಿಯಾಗಿ ಆರತಕ್ಷತೆ ಕಾರ್ಯಕ್ರಮ ನೆರವೇರಿದೆ. ಹೌದು, ರಶ್ಮಿಕಾ ಮಂದಣ್ಣ ಅವರ ಅದ್ದೂರಿ ಈ ಆರತಕ್ಷತೆ ಕಾರ್ಯಕ್ರಮ ಮಡಿಕೇರಿಯ ಒಂದು ರೆಸಾರ್ಟ್ನಲ್ಲಿ ನೆರವೇರಿದೆ. ರಶ್ಮಿಕಾ ಅವರ ತಂದೆ ಖುದ್ದಾಗಿ ಕಂಪ್ಲೀಟ್ ಆಗಿ ಇದನ್ನ ನೋಡ್ಕೊಂಡಿದ್ರು. ಹೀಗೆ ಮದುವೆ ಆಗಬೇಕು ಅಂತ ಮೊದಲೇ ಡಿಸೈಡ್ ಆಗಿದ್ರಂತೆ. ಆದರೆ ಮಗಳ ಮದುವೆ ಅಲ್ಲಿ ಆಗಿದ್ರಿಂದ ಇಲ್ಲಿ ಅದ್ದೂರಿಯಾಗಿ ಆರತಕ್ಷತೆ ಅಂದ್ರೆ ರಿಸೆಪ್ಷನ್ ಕಾರ್ಯಕ್ರಮವನ್ನ ಮುಗಿಸ್ಕೊಟ್ಟಿದ್ದಾರೆ. ಸೆರಿನಿಟಿ ಹಾಲ್ನಲ್ಲಿ ಗಣ್ಯ ವ್ಯಕ್ತಿಗಳು ಮಾತ್ರ, ಕೆಲವಷ್ಟು ಗಣ್ಯ ವ್ಯಕ್ತಿಗಳನ್ನ ಮಾತ್ರ ಕರೆದಿದ್ರು. ಕೊಡಗು ಜಿಲ್ಲೆ ವಿರಾಜಪೇಟೆಯ ಗೋಣಿಕೊಪ್ಪ ರಸ್ತೆಯಲ್ಲಿದೆ ಈ ಸೆರಿನಿಟಿ ಹಾಲು. ಈ ಸೆರಿನಿಟಿ ಹಾಲ್ನಲ್ಲಿ ಅದ್ದೂರಿಯಾಗಿ ಮದುವೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಲಾಗಿದೆ, ಆರತಕ್ಷತೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಡಲಾಗಿದೆ. ಇಲ್ಲಿ ರಶ್ಮಿಕಾ ಮಂದಣ್ಣ ಅವರ ತಂದೆ ತಾಯಿ, ಅವರ ಫ್ಯಾಮಿಲಿ, ಕೆಲವು ಸೆಲೆಬ್ರಿಟಿಗಳು, ಊರು ಮನೆಯವರು ಹೊರತುಪಡಿಸಿದ್ರೆ ಇನ್ಯಾರೂ ಇಲ್ಲ. ಇನ್ನು ಹುಡುಗನ ಮನೆಯಿಂದ ಕೆಲವು ವ್ಯಕ್ತಿಗಳು ಮಾತ್ರ ಬಂದಿದ್ರು. ತುಂಬಾ ಲಿಮಿಟೆಡ್ ಆಗಿ ಒಂದು 100ರಿಂದ 150 ಮಂದಿ ಮಾತ್ರ ಈ ಒಂದು ಆರತಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇಲ್ಲಿ ಕೊಡಗಿನ ಸಂಪ್ರದಾಯದಂತೆಯೇ ರಶ್ಮಿಕಾ ಅವರು ಸೀರೆ ಧರಿಸಿದ್ರು. ಆ ಕೊಡಗಿನ ಸ್ಟೈಲ್ ಏನಿದೆ, ಕೂರ್ಗ್ ಸ್ಟೈಲ್ ಏನಿದೆ, ಅದೇ ರೀತಿಯಾಗಿ ಸೀರೆ ತೊಟ್ಟಿದ್ರು. ಇನ್ನು ನಾರ್ಮಲ್ ಆಗಿ ವಿಜಯ್ ದೇವರಕೊಂಡ ಅವರು ಆರತಕ್ಷತೆ ಕಾರ್ಯಕ್ರಮದಲ್ಲಿ ಹೇಗೆ ರೆಡಿ ಆಗ್ತಾರೋ ಹುಡುಗರು, ಅದೇ ರೀತಿಯಾಗಿ ರೆಡಿ ಆಗಿದ್ರು. ಇನ್ನು ಬಗೆಯ ವೆರೈಟಿ ಕೊಡಗಿನಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೋ ಅದೇ ರೀತಿಯಾಗಿ ಪಂದಿ ಕರಿ, ನೀರು ದೋಸೆ, ಆಮೇಲೆ ಅಲ್ಲಿನ ಸ್ಟೈಲ್ಗೆ ತಕ್ಕಂತೆಗೆ ಕೊಡಗಿನ ಆಹಾರವೇ ಇತ್ತು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಸೊ ಇದಿಷ್ಟು ಆರತಕ್ಷತೆ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ನೆರವೇರಿರುವಂಥದ್ದು. ಸ್ಟೇಜ್ ಮೇಲೆ ಎರಡೂ ಕುಟುಂಬಸ್ಥರು, ಎರಡೂ ಫ್ಯಾಮಿಲಿಯವರು ನಿಂತು ಬರ್ತ್ಡೇ ರೀತಿಯಲ್ಲಿ ಕೇಕ್ ಅನ್ನು ಕೂಡ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ. ರಶ್ಮಿಕಾ ಅವರ ಬರ್ತ್ಡೇ ಕೂಡ ಆಗಿತ್ತು. ಹಾಗಾಗಿ ಆರತಕ್ಷತೆ ಮತ್ತು ಬರ್ತ್ಡೇ ಎರಡನ್ನೂ ಒಟ್ಟಿಗೆ ನೆರವೇರಿಸಲಾಗಿದೆ. ಇದು ಒಂದ್ ಕೈಯಲ್ಲಿ. ಆದ್ರೆ ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಕೊಡುವ ಅರಿಶಿನ ಕುಂಕುಮ, ತವರು ಮನೆ ಕಡೆಯಿಂದ ಕೊಡುವಂತ ಉಡುಗೊರೆ ಯಾವಾಗ್ಲೂ ನೆನಪಾಗಿರತ್ತೆ. ಅದು ಬಳೆ ಆಗಿರ್ಲಿ, ಸೀರೆ ಆಗಿರ್ಲಿ, ಅಥವಾ ಮನೆ ಆಗಿರ್ಲಿ, ಸೈಟ್ ಆಗಿರ್ಲಿ, ಜಮೀನಾಗ್ಲಿ, ಅವರವರ ಯೋಗ್ಯತೆಗೆ ಅನುಸಾರವಾಗಿ ತವರು ಮನೆಯಿಂದ ಗಿಫ್ಟ್ಗಳು ಬರುತ್ತೆ. ಅದು ಎಲ್ಲ ಹೆಣ್ಣು ಮಕ್ಕಳಿಗೂ ಖುಷಿನೇ, ಏನೇ ಕೊಟ್ರು ಹೆಣ್ಮಕ್ಳಿಗೆ ಖುಷಿನೇ. ಅದೇ ರೀತಿಯಾಗಿ ರಶ್ಮಿಕಾ ಅವ್ರಿಗೂ ಕೂಡ ಮೊದಲ ಬಾರಿಗೆ ಮದುವೆ ಆದ ನಂತರ ಗಂಡನ ಫ್ಯಾಮಿಲಿ ಜೊತೆಗೆ ಬಂದಂತ ರಶ್ಮಿಕಾ ಮಂದಣ್ಣಗೆ ತವರು ಮನೆಯಿಂದ ಉಡುಗೊರೆ ಒಂದು ಸಿಕ್ಕಿದೆ. ಅದು ಭರ್ಜರಿಯಾದಂತ ಉಡುಗೊರೆ. ಏನದು ಉಡುಗೊರೆ, ಎಷ್ಟು ಬೆಲೆ ಬಾಳುತ್ತೆ, ಯಾವಾಗ ಕೊಟ್ರು, ಇದನ್ನೆಲ್ಲವನ್ನ ನೋಡೋದಾದ್ರೆ
ಅಂದರೆ ವಿರಾಜಪೇಟೆ ಚೆಂಚಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಕ್ಲೂರು ಗ್ರಾಮದ ನಿವಾಸಿ ಮಾಜಿ ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿದ್ದ ಮುಂಡಚಾಡಿರ ಮದನ್ ಮಂದಣ್ಣ ಮತ್ತು ಪತ್ನಿ ಸುಮನ್ ಮಂದಣ್ಣ ಅವರ ಹೆಸರಿನಲ್ಲಿದ್ದ ಸರ್ವೆ ಸಂಖ್ಯೆ 142/1 ಮತ್ತು 142/2 ಐಷಾರಾಮಿ ಸೆರಿನಿಟಿ ಮನೆಯನ್ನ ವಿರಾಜಪೇಟೆ ಉಪ ನೋಂದಣಿ ಕಚೇರಿಯ ತಮ್ಮ ಮಗಳಾದ ರಶ್ಮಿಕಾ ಮಂದಣ್ಣ ಹೆಸರಿನಲ್ಲಿ ಖಾತೆಯನ್ನ ಬದಲು ಮಾಡಿಕೊಟ್ಟಿದ್ದಾರೆ. ಇತ್ತೀಚೆಗೆ ವಿವಾಹವಾಗಿದ್ದ ರಶ್ಮಿಕಾ ಅವರಿಗೆ ಈ ಒಂದು ಅದ್ದೂರಿಯಾದಂತಹ ಬೃಹತ್ ದೊಡ್ಡ ಬಂಗಲೆಯನ್ನ ಬರೆದುಕೊಡಲಾಗಿದೆ. ಹೌದು, ವಿವಾಹದ ಉಡುಗೊರೆಯಾಗಿ ಮನೆಯನ್ನ ನೀಡಲಾಗಿದೆ ಅಂತ ಕುಟುಂಬದ ಮೂಲದಿಂದ ತಿಳಿದು ಬಂದಿದೆ. ಇದೇ ಸಂದರ್ಭದಲ್ಲಿ ದಾನಪತ್ರ ಮತ್ತು ದಾಖಲೆ ಪತ್ರಗಳನ್ನು ನಿರ್ವಹಿಸಿದ ವಕೀಲರು ಮತ್ತು ಮಂದಣ್ಣ ಕುಟುಂಬದ ವಕೀಲರಾದ ಪಟ್ಟಡ ರೀನಾ ಪ್ರಕಾಶ್ ಮತ್ತು ರಶ್ಮಿಕಾ ಮಂದಣ್ಣ ಅವರ ಖಾಸಗಿ ವ್ಯವಸ್ಥಾಪಕರು ಹಾಜರಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ರಶ್ಮಿಕಾ ಅವರ ತಂದೆ ತಾಯಿ ಕೂಡ ರಿಚೆಸ್ಟ್ ಪರ್ಸನ್ನೇ. ಒಂದು ದೊಡ್ಡ ಬಂಗಲೆಯನ್ನ ಕಟ್ಟಲಾಗಿತ್ತು. ಆ ದೊಡ್ಡ ಬಂಗಲೆಯನ್ನೇ, ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ಇರುವಂತ ಆ ಬಂಗಲೆಯನ್ನ ಇದೀಗ ತಂದೆ ತಾಯಿ ಮಗಳಿಗಾಗಿ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಬಹುದು.